ಸಿದ್ದರಾಮಯ್ಯನವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಹಲವು ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಕಾಂಗ್ರೆಸ್ಸೇತರ ಪಕ್ಷಗಳ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಚುನಾವಣಾ ನಿವೃತ್ತಿಯನ್ನು ತಗೊಂಡ್ರೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ನಿವೃತ್ತಿಯನ್ನು ತಗೊಂಡ್ಬಿಟ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗತ್ತೆ. ಸಿದ್ದರಾಮಯ್ಯ ಇಲ್ಲದೇ ಕಾಂಗ್ರೆಸ್ ಪಕ್ಷ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಸರ್ವನಾಶ ಆಗೋದು ಗ್ಯಾರಂಟಿ ಅಂತೇಳಿ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಶಕ್ತಿಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾನೆ ಬರ್ತಿದ್ದಂಥವ್ರು ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಚುನಾವಣಾ ನಿವೃತ್ತಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮಾಧ್ಯಮದವ್ರು ಕೇಳ್ತಾರೆ, ಸರ್ ಸಿದ್ದರಾಮಯ್ಯನವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಏನು ಹೇಳ್ತೀರಿ ಅಂದ ತಕ್ಷಣ ಬರೀ ಚುನಾವಣಾ ನಿವೃತ್ತಿ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ತೊಗೊಂಬಿಡಲಿ, ಕಾಂಗ್ರೆಸ್ ಸರ್ವನಾಶ ಆಗೋಗುತ್ತೆ, ಅದೇ ನಮಗೆ ಬೇಕಾಗಿರೋದು, ಕಾಂಗ್ರೆಸ್ ಕತೆ ಮುಗಿದೋಗ್ಬಿಡಬೇಕು, ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ನಿವೃತ್ತಿ ತಗೊಂಡಿದ್ದೇ ಆದರೆ ಕಾಂಗ್ರೆಸ್ಗೆ ಅದು ಕೊನೆ ಮೊಳೆ, ಕಾಂಗ್ರೆಸ್ ಅಧ್ಯಾಯ ಮುಗೀತು ಅಂತಲೇ ಅರ್ಥ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಂತಹ ಹೊಡೆತ ಬೀಳತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಹೇಳ್ತಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವ್ರನ್ನ ಬರೀ ಯೂಸ್ ಮಾಡ್ಕೊಂಬಿಟ್ರು ಅಷ್ಟೇ, ಯೂಸ್ ಮಾಡ್ಕೊಂಡು ಈಗ ಬಿಸಾಕ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಹಾಲುಮತ ಸಮುದಾಯ ಆಗ್ಬೋದು ಅಥವಾ ಅಹಿಂದ ವರ್ಗ ಖಂಡಿತವಾಗಿಯೂ ಇದಕ್ಕೆ ಏನು ಉತ್ತರ ಕೊಡಬೇಕು ಅದು ಕೊಟ್ಟೇ ಕೊಡುತ್ತೆ. ಮಾಗಡಿ ಬಾಲಕೃಷ್ಣ ಹೇಳ್ತಾರೆ, ಸಿದ್ದರಾಮಯ್ಯನವರು ಚುನಾವಣಾ ನಿವೃತ್ತಿ ತಗೋಬಾರ್ದು, ಅವರು ರಾಜಕೀಯದಲ್ಲೇ ಇರಬೇಕು, ಅವರ ಶಕ್ತಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಈ ರೀತಿ ಇದ್ಮೇಲೆ ಮತ್ತು ಯಾಕೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅವ್ರಿಗೆ ಅವಮಾನ ಮಾಡಿ ಈಗ ಈ ರೀತಿ ಬೆಣ್ಣೆ ಹಚ್ಚಿದ್ರೆ ಜನ ಕರಗಿಬಿಡ್ತಾರಾ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬಹುದೊಡ್ಡ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಹಾಲುಮತ ಸಮುದಾಯದ ಒಬ್ಬ ಪ್ರಭಾವಿ ನಾಯಕನಿಗೆ. ಈ ಅವಮಾನಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ತಕ್ಕ ಪಾಠ ಕಲಿಯುತ್ತೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯತ್ನಾಳ್ ಅವರು ಸಿದ್ದರಾಮಯ್ಯನವ್ರನ್ನ ಈ ರೀತಿ ಹೊಗಳ್ತಾ ಇರೋದು ಇದೇ ಮೊದಲಲ್ಲ, ಹಲವು ಬಾರಿ ಇದೇ ರೀತಿ ಸಿದ್ದರಾಮಯ್ಯನವ್ರಿಗೆ ಹೊಗಳಿದ್ದಾರೆ. ವಿಧಾನಸಭೆ ಒಳಗಡೆನೇ ಹೊಗಳಿದ್ದಾರೆ. ಸಿದ್ದರಾಮಯ್ಯನವ್ರೆ, ನೀವು ಯಾವುದಕ್ಕೆ ಹೆದರ್ಕೋಬೇಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು ನಿಮ್ಮಿಂದ, ನಿಮ್ಮನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ, ನೀವೇನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಾದ್ದು ಇಲ್ಲ, ಧೈರ್ಯವಾಗಿ ಮುನ್ನುಗ್ಗಿ, MLAಗಳು ನಿಮ್ಮ ಹಿಂದೆನೇ ಇದ್ದಾರೆ, ಯಾಕೆ ತಲೆ ಕೆಡ್ಸ್ಕೊತೀರಿ ಅಂತೇಳಿ ಸದನದ ಒಳಗಡೆನೇ ಸಿದ್ದರಾಮಯ್ಯನವ್ರಿಗೆ ಯತ್ನಾಳ್ ಧೈರ್ಯ ತುಂಬಿದಂಥವ್ರು. ಈಗ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ಮೇಲೆ ಯತ್ನಾಳ್ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ನಾಶ ಆಗುತ್ತೆ ಸಿದ್ದರಾಮಯ್ಯನವ್ರು ಇಲ್ಲದೇ ಇದ್ದರೆ ಅನ್ನೋದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. 2023ರಲ್ಲಿ ಸಿದ್ದು ಕಾರಣದಿಂದಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅಂತ ಹಲವು ಬಾರಿ ಹೇಳಿದರು. ಈಗ 2028ಕ್ಕೆ ಅದೇ ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ಕಾಂಗ್ರೆಸ್ ತಕ್ಕ ಉತ್ತರವನ್ನು ಪಡೆಯುತ್ತೆ. ನೋಡ್ತೀರಿ 2028ಕ್ಕೆ ಕಾಂಗ್ರೆಸ್ ಕತೆ ಗೋವಿಂದ, ಅದರ ಲಾಭ ಸಹಜವಾಗಿಯೇ ವಿರೋಧ ಪಕ್ಷಗಳಿಗೆ ಸಿಗುತ್ತೆ. ಮೂಲಕ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳದೇ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್. ಅದಕ್ಕೆ ನಾ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿ, ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ. ಈಗ ಹಾಲುಮತ ಸಮಾಜ ಏನಾಗಿತ್ತು, ಪಾಪ ನಮ್ಮ ಸಮಾಜ ಒಬ್ಬರು ಮುಖ್ಯಮಂತ್ರಿ ಸಹಜವಾಗಿ ಅದು ಆ ಸಮಾಜಕ್ಕೆ ಅಭಿಮಾನಿ ಇತ್ತು, ಪಾಪ ಕಾಂಗ್ರೆಸ್ನವ್ರಿಗೆ ಭಯ ಪ್ರಾರಂಭ ಆಗೈತಿ. ಇಲ್ಲ ಅವರು ರಾಜಕೀಯದಿಂದ ಯಾರು ನೆನೆ ಬಾಲಕೃಷ್ಣ ಹೇಳ್ಯಾರ, ಮಾಗಡಿ ಬಾಲಕೃಷ್ಣ ಏನಂತ, ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು, ಇವರು ಅವ್ರನ್ನ ಲಾಭ ತಗೋರು. ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಹೀನಾಯವಾಗಿ ಅವಮಾನ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಇಳಿಸ್ಯಾರ ಹೈಕಮಾಂಡದವರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ದಿವಸ ಕೆಲವೊಂದು MLAಗಳು ಹೋಗಿದ್ರು ಅವ್ರ ಮನೆಗೆ, ಸಣ್ಣ ಮಗುವಿನಂತೆ ಹತ್ರ ಹೇಳಿದ್ರು. ನನಗೆ ಒಂದು MLAಗಳು ಹೇಳಿದ್ದ, ಇದು ಸಣ್ಣ ಮಗುವಿನಂಗೆ ಬೆಡ್ರೂಮ್ನಾಗ ಹತ್ರು, ಅಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಗೌರವಯುತವಾಗಿ ಅವ್ರಿಗೆ ನಿರ್ಗಮನ ಮಾಡಲಿಲ್ಲ ಕಾಂಗ್ರೆಸ್ಸು. ಅದಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಇದ್ದೇ ಇದೆ. ಅವ್ರ ನಿವೃತ್ತಿ ಅಂದ್ರೆ ಕಾಂಗ್ರೆಸ್ ಅಧ್ಯಾಯ ಮುಗಿತತ್ತು. ಲಾಭ ಸಹಜವಾಗಿ ವಿರೋಧ ಪಕ್ಷದಲ್ಲಿ ಸಮರ್ಥವಾದಂಥ ಒಂದೇನಾದರೂ ಹೊಸ ರಾಜಕೀಯ ಪಕ್ಷ ಬಂದ್ರೆ ಅದಕ್ಕೆ ಲಾಭ ಆಗ್ತದೆ.